ಮತ್ತೊಂದು ಅಲ್ಲದೆ ಇದ್ರೆ ನೀವು ಈ ಕ್ಷೇತ್ರಕ್ಕೆ ಬರ್ತಿದ್ರ? ಉದಾಹರಣೆಗೆ ನಿಮಗೆ ಹಣ ಮಾಡುವ ಉದ್ದೇಶ ಅಂತ ಆದ್ರೆ ಇದು ಬೇಕಿತ್ತ? ದಿವಸಕ್ಕೆ 2 ಗಣಹೋಮ ಮಾಡ್ರೆ ಸಾಕು, 10,000 ಒಳ ಬಿಟ್ಟಂತಲೇ. ಆದ್ರೂ ಇದಕ್ಕೆ ಯಾಕೆ ಬಂದ್ರೆ ನೀವು? ಬರೀ ಹಣ ಮಾತ್ರ ಅಲ್ಲ, ಜನವೂ ಬೇಕು ಎನ್ನುವ ಕಾರಣಕ್ಕಾಗಿ ಬಂದ್ರಿ. ಹೌದಪ್ಪ ಅಲ್ವಾ? ಹೌದಪ್ಪ. ನಿಮ್ಮ ಬುದ್ಧಿವಂತಿಕೆ ಹೊರಗಾಕ್ಲಿಕ್ಕೆ ಮತ್ತೆ ನಿಮ್ಗೆ ಅಗತ್ಯ ಉಂಟಾ? ಪಾಪ ನಿಮ್ ನೋಡ್ರೆ ಬಹಳ ಬೇಸರ ಆಗ್ತದೆ. ಆ ಕಾಲ್ ಪೆಟ್ಟು ಮಾಡ್ಕೊಂಡು, ಆ ಕಾಲು ಎಳ್ಕೊಂಡು, ಬೇರೆಯವರಿಗೆ ಉಪದ್ರ ಕೊಟ್ಟು, ಇಬ್ಬರಿಗೆ ಹೆಗಲು ಕೈ ಹಾಕೊಂಡು ಬಂದು ಕೂತ್ಕೊಂಡು ಯಾಕೆ ಬಂದ್ರು? ನೀವು ಹಣಕ್ಕಾಗಿ ಬಂದ ಅದ್ರ ಅಗತ್ಯ ನಿಮ್ಗೆ ಉಂಟಾ? ಬರೀ ಬಡ್ಡಿ ಬಂದ್ರೆ ಸಾಕು ನಿಮ್ಗೆ ಜೀವನ ಹೋಗ್ತದೆ. ನನಗೆ ಗೊತ್ತುಂಟದು, ನೀವು ಹೇಳುದು ಬೇಡ. ಎಲ್ಲೆಲ್ಲಿ ಇಟ್ಟಿದ್ರೆ ಹಣ ಕಟ್ಟಬೇಕಾದ್ರೆ. ಆದ್ರೂ ಯಾಕೆ ಬಂದ್ರಿ? ನಿಮ್ಮ ಬುದ್ಧಿಗೆ ಒಂದು ಹೊರಗೆ ಹಾಕ್ಬೇಕು ಅಂತ. ಹಾಗೆ ತಪ್ಪಲ್ಲ ಸ್ವಾಮಿ, ಅದು ಬೇಕದು. ಇನ್ನು ಹೇಳ್ತೇನೆ, ಈಗ ಪ್ರಾಣಿ ದೊಡ್ಡ ಪ್ರಾಣಿ ಯಾವುದು? ಆನೆ. ಆನೆ ಹೌದಾ? ಹೌದಪ್ಪ. ಸಣ್ಣ ಜಂತು ಅಂದ್ರೆ ಇರುವೆ. ಇರುವೆ. ಆನೆ ಮನಸ್ಸು ಮಾಡಿದ್ರೆ ಇರುವೆಯನ್ನು ಕೊಲ್ಬಹುದಾ? ಹೌದಪ್ಪ, ಕೊಲ್ಬಹುದು. ಹೇಗೆ? ಕಾಲಡಿಗೆ ಹಾಕಿ ಮೆಟ್ಟಿದ್ರೆ ಅಲ್ಲ, ಸಿಗ್ತದ? ಅದು ಕಾಲಿಗೆ ಸಿಕ್ಕುವುದೇ ಇಲ್ಲ. ಅದು ಇರುವೆ ಮನಸ್ಸು ಮಾಡಿದ್ರೆ ಅಂತ ದೈತ್ಯಾಕಾರದ ಆನೆಯನ್ನು ಕೊಲ್ತದೆ. ಹೇಗೆ? ಒಂದ್ ಇರುವೆ ಆನೆಯ ಸೊಂಡಿನೊಳಗೆ ಹೋಯ್ತಾ, ಆನೆ ಕತೆ ಏನಾಗ್ಬೇಕು? ಗೊಟ್ಟಕ್ಕ ನೀವಂತ ಬಂದವರೇ? ಓ, ಇದೆಂತ ಬುದ್ಧಿವಂತಿಕೆ ಮಾರ್ರೆ, ಭಯಂಕರಮ್ಮ. ನಾನು ಏನ್ ಹೇಳಿದ್ರೆ ಗೊತ್ತಾಯ್ತಾ? ಆನೆ ಕತೆ ಏನಾಗ್ಬೇಕು? ಒಂದಲ್ಲಿ ಇವರು ಗೊಟ್ಟಕ್ಕ. ನಾನು ಮಾತಾಡ್ತಾ ಇದ್ನ, ನೀವಿನ್ನು ಕೆಲ ಹೊತ್ತು ಬಿಡುವುದಿಲ್ಲ, ನಿತ್ಯ ಕ್ರಮ ಪೂರೈಸ್ಬಾರ ಅಂತ ಇವ್ರು ಹೋದವ್ರು. ಅವರ ಪಟಕ್ ಅಂದ ತಕ್ಷಣ ಹೊತ್ತು ಹೊಟ್ಟು ಬಂದ್ರು. ಪಟಕ್ಕ ಬಂದ್ರು. ಇಷ್ಟು ಬುದ್ಧಿವಂತಿಕೆ, ಎಷ್ಟು ದುಡುಕಿದ್ರ ಮುಂದಿನ ದಿವಸದಲ್ಲಿ ನೀವೇ. ಪ್ರಶ್ನೆ ಇಲ್ಲ, ನಮಗೆ ಯಾವತ್ತೂ ಕೊರತೆ ಆಗುದಿಲ್ಲ. ಆ ವಿಶ್ವಾಸ ಉಂಟು ನಮಗೆ. ಏನಂದ್ರೆ ಖಂಡಿತ ಸರಿ ಹೇಳಿದ್ವು. ಹಾಗೆ ಬೇಕು ಸ್ವಾಮಿ ಬುದ್ಧಿವಂತಿಕೆ. ನಮಸ್ಕಾರ. ನನ್ನ ಪರಿಚಯ ಆಯ್ತು ನಿಮಗೆ? ಇಲ್ಲ. ಈ ಕಾಡು ಯಾವ್ದು ಗೊತ್ತಾಯ್ತಾ? ಯಾವ್ದಿದೆ? ಇದು ಬಾಳಕಲ್ಲ. ಬಾಳ್ಕಲ್ಲ ಕಮಲ್ಸಿಲ್ಲ. ಬಾಳ್ಕಲ್ಲು ಕಾಡಿಲ್ಲ ಮಳೆ, ಕಲ್ಲೇ ಇರು. ಹಾ, ಬಾಳುವ ಕಲ್ಲೇ ಬಾಳ್ಕಲ್ಲು. ನೀವು ಬಿಟ್ಟು ಬಂದ ಮೇಲೆ ಬೋಳ್ಕಲ್ಲು. ಹಾಗಲ್ಲ, ಇದು ಪರ್ಣ ಕುಟೀರ ಅನ್ನೋ ಕಾಡು. ಇಲ್ಲಿರೋದೆಲ್ಲವರು ಯಾರು? ಎಲ್ಲ ಕಾಡು ಜನರೇ. ಅದು ನಾವು ಹೇಗೆ ಊರಿನವ್ರು ಹೇಗೆ ಬದುಕ್ತಾ ಇದ್ದಾರೋ ಅದೇ ರೀತಿ ನಾವು ಬದುಕ್ತಾ ಇದ್ದೇವೆ. ಅದು ಕಾರಣ ಮೊದಲಿಂದಲೂ ಊರಿಗೂ ನಮಗೂ ಬಹಳ ಸಂಪರ್ಕ ಅಂತೆ. ನಾವು ಊರಿಗೆ ಹೋಗುದು, ಊರಿನವ್ರು ಕಾಡಿಗೆ ಬರುವುದು, ಆ ಸಂಪರ್ಕ ಇರುವುದರಿಂದ ನಾವು ಕಾಡಲ್ಲಿ ಇರುವುದಾದ್ರೂ ಊರಿನವರೊಳಗೆ ಭಾಷೆಯನ್ನು ಕಲಿತು ಬದುಕ್ತಾ ಇದ್ದೇವೆ. ಆದ್ರೆ ಏನ್ ಮಾಡುವ ಸ್ವಾಮಿ, 18 ವರ್ಷ ಆಯ್ತು ಈಗ. ಯಾರಿಗೆ? ನನ್ಗೆ 18. ಹೌದಾ? ಅಷ್ಟು ಕಡಿಮೆ? ಅದೆಷ್ಟು ಹೆಚ್ಚಾಗಿರ್ಬೋದಪ್ಪ. ನೀವೇ ಹೇಳಿದ್, ನಾನು ಹೇಳಿದ್ದಲ್ಲ. 18 ವರ್ಷಗಳ ಬಳಿಕ ಅಂತ ಹೇಳಿದ್ಯಾರು? ನಾನೇ. ನೀವು ಹೇಳಿದ್ಮೇಲೆ ನಾ ಬಂದಲ್ವಾ? ಒಳಗೆ ಎಷ್ಟೇ ಇರೋದು ಯಾರಿಗೂ ಗೊತ್ತಿಲ್ಲಲ್ಲ. 18ಕ್ಕೆ 8 ಸೇರಿಸಿ 26. ಈ ವರ್ಷಕ್ಕೆ 26 ಆಯ್ತಿಲ್ಲ. ಗೊತ್ತಾಗಲಿಲ್ಲ, ಕೆಲವರಿಗೆ ಇನ್ನೂ ಗೊತ್ತಿಲ್ಲ ಅಂತ ನೋಡಿದೆ. ಹಾಗಾಗಿ ಹೇಳಿದ್ ನಾವು 18 ವರ್ಷಗಳಾಯ್ತಂತೆ ರಾಜಾಜ್ಞೆ ಆಗಿದೆ ಅಂತ ಹೇಳಿದ್ದೇವೆ ನಾವು.